ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗ ರೈತರಿಗೆ ಸಂಕಷ್ಟವನ್ನ ತಂದಿದೆ. ಪಪ್ಪಾಯಿ ಬೆಳೆದ ರೈತರಿಗೆ ಇದರ ಬಿಸಿ ತಟ್ತಾ ಇರುವಂತದ್ದು ಬೆಲೆ ಕುಸಿತ. ಈಗ ಈ ಒಂದು ಬೆಲೆ ಕುಸಿತ ಏನಿದೆ ಅದು ರೈತರಿಗೆ ಭಾರಿ ಬಿಸಿಯನ್ನ ಮುಟ್ಟಿಸ್ತಾ ಇದೆ. ಪಪ್ಪಾಯಿ ಬೆಳೆದ ರೈತರಿಗೆ ಈಗ ಭಾರಿ ಸಂಕಷ್ಟ ಎದುರಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ರಫ್ತು ಸ್ಥಗಿತವಾಗಿರುವ ಕಾರಣ ಈಗ ಖರೀದಿ ಬಂದ್ ಆಗಿದೆ. ಹಾಗಾಗಿ ಇಲ್ಲಿ ಪಪ್ಪಾಯದ ಬೆಲೆ ಕುಸಿತವಾಗಿದೆ. 50 ರೂಪಾಯಿ ಇದ್ದ ಪಪ್ಪಾಯ ಈಗ 10 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು. ಇದರಿಂದಾಗಿ ಈಗ ರೈತರು ಕಂಗಾಲಾಗಿದ್ದಾರೆ. ಬಂಡವಾಳ ಕೂಡ ಬರಲ್ಲ ಅಂತ ಹೇಳಿ ರೈತ ಅಮರೇಶ್ ಅಳಲನ್ನ ತೋಡಿಕೊಂಡಿದ್ದಾರೆ. ಆತ್ಮಹತ್ಯೆ ಸ್ಥಿತಿ ಬಂದಿದೆ ಎಂದು ರೈತರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ತೋಟಗಾರಿಕೆ ಬೆಳೆಯಾಗಿರ್ತಕ್ಕಂಥ ಪಪ್ಪಾಯ ಬೆಳೆಯನ್ನು ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ನೀಡಬಹುದು ಅನ್ನೋ ದೃಷ್ಟಿಯಿಂದ ನಾವು ಈ ರಂಜಾನ್ ತಿಂಗಳಲ್ಲಿ ಬರ್ತಕ್ಕಂಥ ಪಪ್ಪಾಯನ್ನು ಬೆಳೆದಿದ್ದೀವಿ ಸರ್ ಸಾಕಷ್ಟು. ಆದರೆ ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿಯಿಂದಾಗಿ ನಮ್ಮದು ಪಪ್ಪಾಯ ಅನ್ನೋದರ ಈ ಭಾರತ ದೇಶದಿಂದ ಸೌದಿ ರಾಷ್ಟ್ರಗಳಿಗಾಗಿ ಕೊಲ್ಲಿ ರಾಷ್ಟ್ರಗಳಿಗೆ ರಫ್ತಾಗದ ಹಿನ್ನೆಲೆಯಲ್ಲಿ ನಮ್ಮ ಹೊಲದಲ್ಲಿರ್ತಕ್ಕಂಥ ನಮ್ಮ ತೋಟದಲ್ಲಿರ್ತಕ್ಕಂಥ ಎಲ್ಲ ಪಪ್ಪಾಯ ಬೆಳೆಗಾರರ ತೋಟದಲ್ಲಿಯೇ ನಷ್ಟ ಆಗಲಿಕ್ಕತ್ತದ. ಇಂಥ ಸಂದರ್ಭದಲ್ಲಿ ರೈತರಿಗೆ ಪಪ್ಪಾಯ ಬೆಳೆದಿರ್ತಕ್ಕಂಥ ರೈತರಿಗೆ ಅನಿವಾರ್ಯವಾಗಿ ಆತ್ಮಹತ್ಯೆ ಹೆಜ್ಜೆಯನ್ನು ತುಳಿಬೇಕಾದಂಥ ಸಂದರ್ಭ ಬಂದೊದಗಿದೆ. ದಯವಿಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಪಪ್ಪಾಯ ಬೆಳೆಗಾರರ ಕಾಳಜಿ ವಹಿಸಿ ಅವರಿಗೆ ಎಕರೆಗೆ 1 ಲಕ್ಷ ರೂಪಾಯಿದಷ್ಟು